ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಕೂಡ ಲೇಡೀಸ್ ಸ್ಪೆಷಲ್, ಸೀರೆ ಸ್ಪೆಷಲ್. ಹೌದು, ಸೀರೆ ಉಡುವಾಗ ಒಂದಿಷ್ಟು ಸಮಸ್ಯೆ ಅಂತೂ ಇದ್ದೇ ಇರುತ್ತಲ್ವ. ಬಿಗಿನರ್ಸಿಗಂತೂ ಸಿಕ್ಕಾಪಟ್ಟೆ ಸಮಸ್ಯೆ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಪ್ರಾಬ್ಲಮಿಗೆ ಸೊಲ್ಯೂಷನನ್ನು ತೊಗೊಂಡು ಬಂದಿದ್ದೀನಿ. ಈ ಒಂದು ವಿಡಿಯೋನ ನೋಡೋದ್ರಿಂದ ಖಂಡಿತವಾಗಿ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ನಿಮ್ಮ ಕೆಲವೊಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ತಡ ಮಾಡೋದು ಬೇಡ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯೂಶ್ವಲಿ ಸೀರೆ ಉಟ್ಕೊಳ್ಳುವಾಗ ಗಂಟನ್ನು ಯಾವ ಕಡೆ ಕಟ್ಟಬೇಕು ಅನ್ನೋದು ತುಂಬ ಜನರ ಒಂದು ಕನ್ಫ್ಯೂಷನ್ ಅಂತಲೇ ಹೇಳ್ಬೋದು. ತುಂಬ ಜನ ಲೆಫ್ಟಲ್ಲಿ ಕಟ್ತಾರೆ, ತುಂಬ ಜನ ರೈಟ್ ಸೈಡಲ್ಲಿ ಕಟ್ತಾರೆ ಅಲ್ವಾ. ಸೊ ಕರೆಕ್ಟ್ ಯಾವುದು ಅಂತ ಅಂದರೆ ಎರಡೂ ಕಡೆ ಕಟ್ಟೋದು ಕೂಡ ಸರಿನೇ. ನೀವು ನಾರ್ಮಲ್ ಆಗಿರುವಂಥ ಸೀರೆ ಅಥವಾ ಸ್ವಲ್ಪ ಥಿಕ್ಕಾಗಿರುವಂಥ ಸೀರೆ ನೋಡ್ತಾ ಇದ್ದೀರಾ ಅಂತಂದರೆ ನೀವು ಲೆಫ್ಟ್ ಸೈಡಲ್ಲಿ ಕಟ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಮತ್ತು ಲೆಫ್ಟ್ ಸೈಡಲ್ಲಿ ನಾವು ಈ ಗಂಟನ್ನು ಕಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಏನಾದರೂ ನೀವು ಸೀರೆ ಎಲ್ಲ ಉಟ್ಕೊಂಡಾದ್ಮೇಲೆ ಎಲ್ಲಾದರೂ ಇನ್ ಕೇಸ್ ಪೆಟಿಕೋಟ್ ಲೂಸ್ ಆಯಿತು ಅಥವಾ ಇಲ್ಲಿ ಲೂಸ್ ಆಯಿತು ಲಂಗ ಅಂತಂದರೆ ನೀವು ಇಲ್ಲಿ ಸ್ವಲ್ಪ ಸೀರೆನ ಹೀಗೆ ತೆಗೆದು ಇಲ್ಲಿ ಟೈಟ್ ಮಾಡ್ಕೋಬೋದು. ಸೊ ರೈಟ್ ಸೈಡಲ್ಲಿ ಯಾವಾಗ ಕಟ್ಟಬೇಕು ಅಂತಂದರೆ ನೋಡಿ, ನೀವು ಉಡುವಂತಹ ಸೀರೆ ಟ್ರಾನ್ಸ್ಪರೆಂಟ್ ಆಗಿದ್ದರೆ ನೀವು ಆವಾಗ ರೈಟ್ ಸೈಡಲ್ಲಿ ಗಂಟನ್ನು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಸೀರೆ ಉಡುವಾಗ ನೋಡಿ ರೈಟಲ್ಲಿ 3 ಲೇಯರ್ ಬರುತ್ತೆ, ಲೆಫ್ಟಲ್ಲಿ 2 ಲೇಯರ್ ಬರೋದ್ರಿಂದ ಸೊ ಇಲ್ಲಿ ಟ್ರಾನ್ಸ್ಪರೆಂಟ್ ಸೀರೆ ಇರುವಾಗ ಗಂಟು ಹಾಕಿದ್ದೇನು ಕರೆಕ್ಟಾಗಿ ಹೈಡ್ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಹೈಡ್ ಆಗೋದು ಕಷ್ಟ. ಹಾಗಾಗಿ ಟ್ರಾನ್ಸ್ಪರೆಂಟ್ ಸೀರೆನ ಉಡುವಾಗ ರೈಟ್ ಸೈಡಲ್ಲಿ ಕಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಆಗ ಸೀರೆನ ಉಡ್ಲಿಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಒಂದು ಸಮಸ್ಯೆ ಅಲ್ವಾ. ನಮ್ಮ ಭುಜಕ್ಕೆ ನೇರವಾಗಿ ಸೀರೆನ ಉಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂತಂದರೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಇದ್ರ ಮೇಲೆ ನೆಕ್ಸ್ಟ್ ಲೇಯರ್ ಬರೋದ್ರಿಂದ ಇದು ಸ್ವಲ್ಪ ದಪ್ಪ ಅಂತ ಅನಿಸುತ್ತೆ, ಓಕೆನಾ. ಹಾಗಾಗಿ ಆದಷ್ಟು ಸೊ ನೆಕ್ಸ್ಟ್ ಲೇಯರು ಇಲ್ಲಿಗೆ ನಮ್ಮದು ಕ್ಲೋಸ್ ಆಗುತ್ತಲ್ವ. ಹಾಗಾಗಿ ನೋಡಿ, ಇಲ್ಲಿಂದ ನಮ್ಮ ಬ್ಲೌಸ್ ಹಾಕ್ಕೊಂಡಾಗ ನೆಕ್ಕೆಲ್ಲಿ ಬರುತ್ತೆ ಆ ಒಂದು ನೇರಕ್ಕೆ, ಸೊ ಮೆಜರ್ಮೆಂಟಿಗೆ ಹೇಳ್ತಾ ಇದ್ದೀನಿ ಸರಿನಾ, ಅಪ್ರಾಕ್ಸಿಮೇಟ್ಲಿ ಆ ಥರ ಮಾಡಿ ನೋಡಿ ಇಲ್ಲಿಂದ ಸೀರೆನ ಉಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತು ಸೀರೆ ಉಡುವಾಗ ಆದಷ್ಟು ಈ ಥರ ಫಸ್ಟ್ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಇದನ್ನು ಹೀಗೆ ಒಳಗಡೆ ಇನ್ಸರ್ಟ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನೋಡಿ ಇಲ್ಲಿ ಫ್ಲ್ಯಾಟಾಗಿ ಆಗುತ್ತೆ. ಬಿಗಿನರ್ಸಿಗೆ ಏನಾಗುತ್ತೆ ಅಂತಂದರೆ ಈ 5.5 ಮೀಟರ್ ಸೀರೆ ಅಲ್ವಾ, ಇಷ್ಟು ಉದ್ದ ಸೀರೆನ ಹೇಗೆ ಉಡಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಅಂತಂದರೆ ಇಷ್ಟು ಉದ್ದ ಇರುತ್ತೆ, ಇದನ್ನು ಹೇಗೆ ತೊಗೋಬೇಕು ಇದೇನು, ಈ ಥರ ತುಂಬ ಕನ್ಫ್ಯೂಷನ್ ಇರುತ್ತಲ್ವ. ಸೊ ಆವಾಗ ಏನು ಮಾಡಬೇಕು ಅಂತಂದರೆ ನೋಡಿ, ಟಕ್ಕಿನ್ ಮಾಡೈತಲ್ವ, ಸೀರೆನೆಲ್ಲ ಹೀಗೆ ಲೆಫ್ಟಲ್ಲಿ ಹಾಕ್ಕೋಬೇಕು. ಆಮೇಲೆ ಸೀರೆ ಜೊತೆಗೆ ನಾವು ಕೂಡ ಹೀಗೆ ನೋಡಿ ಈ ಥರ ರೌಂಡ್ ತೊಗೋಬೇಕು, ಓಕೆನಾ. ಸೀರೆನ ತಿರುಗಿಸ್ಬಾರ್ದು, ಸೀರೆ ಜೊತೆಗೆ ನಾವು ಕೂಡ ಹೀಗೆ ಒಂದು ರೌಂಡ್ ಹಾಕ್ಕೊಂಡು ಬರಬೇಕು. ನೋಡಿ ಇವಾಗ ಇಲ್ಲಿಗೆ ಬಂದಾಗ 1 ರೌಂಡ್ ಆಯ್ತಲ್ವಾ. ಸೊ ನಾವು ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ದು, ಇಲ್ಲಿಗೆ 1 ರೌಂಡ್ ಕಂಪ್ಲೀಟ್ ಆಯಿತು. ಸೊ ಡಬಲ್ ಲೇಯರ್ ಬಂದಿಲ್ಲ, ಇಲ್ಲಿ ಸಿಂಗಲ್ ಲೇಯರ್ ಆಯಿತು. ಸೀರೆನ ಹೀಗೆ ಉಡುವಾಗ ಕೂಡ ಅಷ್ಟೇ, ತುಂಬ ಜನರಿಗೆ ಹೇಗಾಗುತ್ತೆ, ಹೀಗೆ ತೊಗೊಂಡು ಏನು ಮಾಡ್ತೀವಿ, ನಾರ್ಮಲಿ ಏನು ಮಾಡ್ತಾರೆ, ಈ ಥರ ಸೆರಗನ್ನು ತೊಗೊಂಡು ಹೀಗೆ ಮಾಡಿ ಹೀಗೆ ತೊಗೊಂಡ್ಬಿಡ್ತಾರಲ್ವಾ. ಸೊ ಬಿಗಿನರ್ಸಿಗೆ ಹೇಳ್ತಾ ಇರೋದು, ಹೀಗೆ ಆಮೇಲೆ ನೆರಿಗೆ ತೆಗೆಯುವಾಗ ಇದೆಲ್ಲ ನೋಡಿ ಈ ಥರ ಉಲ್ಟಾ ಪಲ್ಟಾಗಿ ಇದು ಒಂದು ಕಡೆ ಹೀಗೆ ಒಂದು ಕಡೆ ಎಲ್ಲ ಆಗ್ಬಿಡುತ್ತೆ. ಸೊ ಆವಾಗ ಏನು ಮಾಡಬೇಕು ಅಂತಂದರೆ ಈ ಸೀರೆನ 1 ರೌಂಡ್ ತೊಗೊಂಡಾಯ್ತಲ್ವಾ, ಇವಾಗ ನೆಕ್ಸ್ಟ್ ನೋಡಿ ಸೀರೆನ ಈಗ ಸ್ವಲ್ಪ ಹೀಗೆ ಸಿಕ್ಕಿಸ್ಕೊಳ್ತಾ ಹೋಗಬೇಕು ಇಲ್ಲಿ, ಓಕೆನಾ. ಈ ಥರ ಮಾಡೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಸೊ ಇಷ್ಟು ದೊಡ್ಡ ಸೀರೆ ಹೇಗೆ ಉಡೋದು ಆ ಥರ ಎಲ್ಲ ಕನ್ಫ್ಯೂಷನ್ ಆಗಲ್ಲ. ಇಲ್ಲಿ ಸ್ವಲ್ಪ ಹೀಗೆ ಸಿಕ್ಕಿಸ್ಕೊಳ್ತಾ ಹೋಗ್ಬಿಟ್ಟು ಆಮೇಲೆ ನೋಡಿ ಇಲ್ಲಿ ಸೆರಗು ಬಂದುಬಿಡ್ತು ಅಲ್ವಾ. ಆವಾಗ ಇದನ್ನು ಹೀಗೆ ಮಾಡಿ ನಮ್ಗೆ ಎಷ್ಟು ಉದ್ದ ಬೇಕು ಅಂತ ಈ ಥರ ತೊಗೋಬೇಕು. ಸೊ ಅವಾಗ ನೋಡಿ ಇಲ್ಲಿ ಸೀರೆ ಹೀಗೆ ಉಳಿಯುತ್ತೆ, ಕನ್ಫ್ಯೂಷನ್ ಆಗಲ್ಲ. ಮೇಲಿನ ಬಾರ್ಡ್ರ್ ಮೇಲೇನೆ ಉಳಿಯುತ್ತೆ, ಕೆಳಗಿನ ಬಾರ್ಡ್ರ್ ಕೆಳಗಿನ ಉಳಿಯುತ್ತೆ. ಆಮೇಲೆ ಇಲ್ಲಿ ನಾವು ನೆರಿಗೆನ ಆರಾಮಾಗಿ ತೊಗೋಬೋದು. ಸೊ ನೋಡಿ, ತುಂಬ ಜನರಿಗೆ ಇಲ್ಲಿ ಹಿಪ್ ಪ್ಲೀಟ್ ಏನಿದೆ ಅಂತ ಹೇಳ್ತೀವಲ್ವ, ಹಿಪ್ ಪ್ಲೀಟ್ಸ್ ಇಲ್ಲಿ ಕರೆಕ್ಟಾಗಿ ಬರಲ್ಲ ಅಂತ ಹೇಳ್ತೀರಲ್ವ. ಸೊ ಅವ್ರು ಏನು ಮಾಡಬೇಕು ಅಂತಂದರೆ ನೋಡಿ, ಒಂದಿಷ್ಟು ಸೀರೆ, ಓಕೆನಾ, ನೋಡಿ ಇಷ್ಟು ಸೀರೆ ಇಲ್ಲಿ ಹೀಗೆ ಇಷ್ಟು ಒಂದು ಸೀರೆನ ಬಿಟ್ಟು ಇಲ್ಲೊಂದು ಪಿನ್ ತೊಗೊಂಡ್ಬಿಟ್ಟು, ಓಕೆನಾ, ಈ ಪಿನ್ನನ್ನು ಈ ಬ್ಲೌಸ್ ಜೊತೆಗೆ ಹೀಗೆ ಹಾಕಿ ಇಟ್ಕೋಬೇಕು ಫಸ್ಟಿಗೆ. ಓಕೆ, ಇದು ವಿಚಿತ್ರ ಅಂತ ಅನಿಸ್ಬೋದು ನಿಮಗೆ, ಆದರೂ ಟ್ರಸ್ಟ್ ಮಾಡಿ ಆಮೇಲೆ ಸರಿ ಆಗುತ್ತೆ. ಇಲ್ಲಿ ಪಿನ್ ಮಾಡ್ಕೋಬೇಕು, ಓಕೆನಾ. ಆಮೇಲೆ ಉಳಿದಂತಹ ಸೀರೆ ಏನಿದೆ ಇದರದ್ದು ಪ್ಲೀಟ್ಸನ್ನು ತೆಗೆಯಬೇಕು. ಅಗಲವಾಗಿ ತೆಗೆಯುವಾಗ ನಾವು ಓಕೆ ಇಲ್ಲಿ ಮತ್ತು ಈ ಕಡೆ ಹೀಗೆ ಇಲ್ಲಿ ಈ ಬೆರಳಿಂದ, ಆಮೇಲೆ ಇಲ್ಲಿ ಈ ಬೆರಳಿಂದ ಈ ಥರ, ಮತ್ತು ಇಲ್ಲಿ ಹೀಗೆ, ಆಮೇಲೆ ಹೀಗೆ ಮಾಡೋದ್ರಿಂದ ಪ್ಲೀಟ್ಸು ಅಗಲವಾಗಿ
ಬರುತ್ತೆ. ಸೊ ಹೊಟ್ಟೆ ಭಾಗ ಇಲ್ಲಿ ಏನಿದೆ ಇಲ್ಲಿ ಸ್ವಲ್ಪ ಸ್ಲಿಮ್ ಆಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಪ್ಲೀಟ್ಸ್ ಬಂತಲ್ವಾ. ಇವಾಗ ಆದಷ್ಟು ದಪ್ಪ ಸೀರೆ ಏನಾದರೂ ಇದ್ದರೆ ಹೀಗೆ ಅಗಲವಾಗಿ ಪ್ಲೀಟ್ಸನ್ನು ತೆಗಿಲಿಕ್ಕೆ ಕಲ್ತ್ರೆ ನೀವು ತುಂಬ ಈಸಿಯಾಗಿ ಪ್ಲೀಟ್ಸನ್ನು ತೆಗಿಬೋದು. ಓಕೆ ನೋಡಿ, ಇವಾಗ ಪ್ಲೀಟ್ಸ್ ತೆಗ್ದಾಯ್ತಲ್ವಾ. ನಾವು ಪಿನ್ ಹಾಕಿದ್ದು ಇಲ್ಲಿದೆ. ಇವಾಗ ಪ್ಲೀಟ್ಸ್ ತೆಗ್ದಾಯ್ತಲ್ವಾ. ಸೊ ನೋಡಿ, ಈ ಪ್ಲೀಟ್ಸನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈಗ ತೊಗೊಂಡ್ಬಿಟ್ಟು ಇದು ಪಿನ್ ಹೀಗೆ ಇದೆ. ಓಕೆ, ಇದನ್ನು ಬಿಟ್ಬಿಟ್ಟು ಇಲ್ಲಿ ಓಕೆ ಇಲ್ಲಿ ನೋಡಿ, ನಾನು ಲಂಗ ಜೊತೆಗೆ ಈ ಒಂದು ಸಾರಿನ ಹೀಗೆ ಪಿನ್ ಮಾಡ್ತಾ ಇದ್ದೀನಿ. ಈ ಥರ ಸೀರೆನ ಲಂಗ ಜೊತೆಗೆ ಪಿನ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಸೀರೆ ಇಳಿಯತ್ತೆ ಅನ್ನುವಂಥ ಚಾನ್ಸೇ ಇರಲ್ಲ. ಹೇಗೆ ಬೇಕಾದರೂ ನೀವು ಕುತ್ಕೋಬೋದು, ಹೇಗೆ ಬೇಕಾದರೂ ಉಟ್ಕೊಂಡು ಆರಾಮಾಗಿ ಇರ್ಬೋದು. ಓಕೆ ನೋಡಿ, ಇಲ್ಲಿ ಪಿನ್ ಮಾಡಾಯಿತು. ಸೊ ಇವಾಗ ನೋಡಿ, ಕಾಣಿಸ್ತಾ ಇದೆಯಾ, ಇಲ್ಲಿ ಪಿನ್ ಮಾಡಿದ್ದೀನಿ. ಇವಾಗ ಇದು ನಾವು ಬಿಟ್ಟಂಥ ಇಲ್ಲಿ ಪಿನ್ ಹಾಕೊಂಡಿದ್ದಲ್ವಾ, ಅಲ್ಲಿ ಪಿನ್ ತೆಗೆದಿದ್ದೀನಿ. ಸೊ ಇದು ನಾವು ಬಿಟ್ಟಂತಹ ಬಟ್ಟೆ. ಇವಾಗ ನೋಡಿ, ಇದನ್ನು ಕಾಣಿಸ್ತಾ ಇದೆಯಾ. ಓಕೆ, ತುಂಬ ಜನರಿಗೆ ಕನ್ಫ್ಯೂಷನ್ ಇರ್ತಿತ್ತು. ತುಂಬ ಜನ ಕೇಳಿದ್ರಿ ಕೂಡ, ಇದು ಈ ಕಡೆಯಿಂದ ಹೇಗೆ ಬರುತ್ತೆ ಸೀರೆ ತೋರಿಸಿ ಅಂತ. ಓಕೆನಾ, ನೋಡಿ ಇಲ್ಲಿ ಪಿನ್ ಮಾಡಿದ್ದೀನಿ. ಸೊ ಇಲ್ಲಿ ಸೆಂಟ್ರಲ್ಲಿ ಇದು ಇವಾಗ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕು. ಹೀಗೆ ಮಾಡಿಬಿಟ್ಟು ಇಲ್ಲಿ ನೋಡಿ, ಇವಾಗ ಇಲ್ಲಿ ಬಂದಂಥ ಸೀರೆ ಏನಿದೆ ಇದನ್ನು ನಾವು ಇಲ್ಲಿ ಒಂದು ಟ್ವಿಸ್ಟ್ ಮಾಡಿ ಇಲ್ಲಿ ಟಕ್ಕಿನ್ ಮಾಡ್ಕೋಣ. ಸೊ ಈ ನೆರಿಗೆನ ಇವಾಗ ಹೀಗೆ ಒಳಗೆ ಟಕ್ಕಿನ್ ಮಾಡ್ತೀನಿ. ಓಕೆ, ಸೊ ಕನ್ಫ್ಯೂಷನ್ ಇದ್ದವರಿಗೆ ಈ ಥರ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಸ್ವಲ್ಪ ಸೀರೆ ಉಳಿಯುತ್ತೆ, ಅದನ್ನು ಹೀಗೆ ಬ್ಯಾಕ್ ಸೈಡಲ್ಲಿ ಹಾಕಿ ನೋಡಿ. ಇವಾಗ ಇಲ್ಲಿ ಹಿಪ್ ಪ್ಲೇಟ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ, ಸೀರೆ ಸೆರಗಿಗೆ ಪಿನ್ ಮಾಡುವಾಗ ನೋಡಿ, ಎವ್ರಿ ಟೈಮ್ ನಾನು ನನ್ನ ವಿಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ಸೊ ಸೆರಗಿಗೆ ಪಿನ್ ಮಾಡುವಾಗ ಆದಷ್ಟು ಬ್ಯಾಕ್ ಸೈಡಲ್ಲಿ ಪಿನ್ ಮಾಡಿ ಅಂತ ಅಲ್ವಾ. ಸೊ ತುಂಬ ಜನರಿಗೆ ಕೈ ತುಂಬ ಹಿಂದೆ ಹೋಗಲ್ಲ. ಸೊ ಆವಾಗ ಏನು ಮಾಡಬೇಕು ಅನ್ನೋದನ್ನು ಇವತ್ತು ಹೇಳ್ತೀನಿ. ಸೊ ನೀವು ಸೀರೆ ಉಟ್ಕೊಂಡಾದ್ಮೇಲೆ ಬ್ಲೌಸಿನ ಫಸ್ಟ್ ಮತ್ತು ಕೊನೆ ಹುಕ್ಕನ್ನು ಲೂಸ್ ಮಾಡ್ಕೊಂಡ್ಬಿಟ್ಟು ನೋಡಿ, ಆವಾಗ ಬ್ಲೌಸ್ ಹೀಗೆ ಆರಾಮಾಗಿ ಮುಂದೆ ಬರುತ್ತಲ್ವ. ಆವಾಗ ಇಲ್ಲಿ ಬ್ಯಾಕ್ ಸೈಡಲ್ಲಿ ಎಷ್ಟು ಬೇಕೋ ಅಷ್ಟು ಬ್ಯಾಕಲ್ಲಿ ನೀವು ಆರಾಮಾಗಿ ಹೀಗೆ ಬ್ಲೌಸನ್ನು ಮುಂದೆ ಎಳೆದು ಪಿನ್ ಮಾಡ್ಕೋಬೋದು. ಇನ್ನು ಪಿನ್ ಏನಿದೆ ಬ್ಯಾಕ್ ಸೈಡಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ನೋಡಿ, ಎಷ್ಟು ಬ್ಯಾಕ್ ಬೇಕಾದರೂ ನೀವು ಈ ಥರ ಪಿನ್ ಮಾಡ್ಕೋಬೋದು. ಸೊ ಈ ಒಂದು ಸೊಲ್ಯೂಷನ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಟಿಪ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆನಾ, ಸೀರೆ ಉಡುವಾಗ ಇಲ್ಲಿ ಹೀಗೆ ಪಿನ್ ಮಾಡ್ತಾರೆ ಅಲ್ವಾ, ಎಲ್ಲ ನೆರಿಗೆನ ತೊಗೊಂಡು ಇಲ್ಲಿ ಪಿನ್ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಇಲ್ಲೇನೋ ಒಂಥರ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಅವಾಗ ಏನು ಮಾಡ್ಬೋದು ಅಂತ ಅಂದರೆ, ಈ ಥರ ಒಳಗಿಂದ ಪಿನ್ ಮಾಡಿದೆ. ಓಕೆನಾ, ಈ ಒಂದು ಪ್ಲೀಟನ್ನು ಹೀಗೆ ತೊಗೊಂಡು ಉಳಿದ ನೆರಿಗೆಯ ಜೊತೆಗೆ ಇಲ್ಲಿ ನೀವು ಪಿನ್ ಮಾಡ್ಕೋಬೇಕು. ಹೀಗೆ ಹೊರಗಡೆಯಿಂದಾನೇ ಪಿನ್ ಮಾಡ್ಕೊಳ್ಳಿ. ಫಸ್ಟ್ ನೆರಿಗೆನ ಹೀಗೆ ಬಿಟ್ಬಿಡಿ. ಆಮೇಲೆ ಇದನ್ನು ನೋಡಿ, ಈ ಥರ ಮಾಡೋದ್ರಿಂದ ಇಲ್ಲಿ ಪಿನ್ ಕೂಡ ಕಾಣಿಸಲ್ಲ ಮತ್ತು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಪಿನ್ ಕಾಣೋಕ್ಕಿಂತ ಕಾಣದೇ ಇರೋ ಹಾಗೆ ಹಾಕೋದೇ ಒಂದು ಟೆಕ್ನಿಕ್ ಅಲ್ವಾ. ಸೊ ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಇವತ್ತು ಈ ವಿಡಿಯೋದಲ್ಲಿ ಹೇಳಿರುವಂಥ ಎಲ್ಲ ಸೊಲ್ಯೂಷನ್ಸು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದರೆ ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ಒಂದು ಸೊಲ್ಯೂಷನ್ ನಿಮಗೆ ಸೀರೆ ಉಡುವಾಗ ತುಂಬಾ ಯೂಸ್ ಆಯಿತು ಅನ್ನೋದನ್ನು ಹೇಳಲಿಕ್ಕೆ ಮರಿಬೇಡಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿಯವರೆಗೂ ಖುಷಿಯಾಗಿರಿ, ನಗ್ತಾ ಇರಿ. ಗುಡ್ ಡೇ, ಟೇಕ್ ಕೇರ್, ಬಾಯ್.